ಎಲ್ಲರಿಗೂ ನಮಸ್ಕಾರ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತಕಲಶಹಸ್ತಾಯ ಸರ್ವಭಯವಿನಾಶಾಯ ಸರ್ವರೋಗನಿವಾರಣಾಯ ತ್ರೈಲೋಕ್ಯಪತಯೇ ತ್ರೈಲೋಕ್ಯನಿಧಯೇ ಶ್ರೀ ಮಹಾವಿಷ್ಣು ಸ್ವರೂಪ ಶ್ರೀ ಧನ್ವಂತರಿ ಸ್ವರೂಪ ಶ್ರೀ 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 ಔಷಧಚಕ್ರ ನಾರಾಯಣಾಯ ನಮಃ. ಈ ಶ್ಲೋಕ ಯಾಕೆ ಇಷ್ಟು ಶಕ್ತಿಶಾಲಿ ಅಂತ ನೋಡೋಣ. ನಾವು ಪ್ರತಿನಿತ್ಯ ಈ ಧನ್ವಂತರಿ ಶ್ಲೋಕವನ್ನು ಕೇಳುವುದರಿಂದ ಅಥವಾ ಪಠಿಸುವುದರಿಂದ ನಮಗೆ ಏನೆಲ್ಲ ಲಾಭಗಳಿವೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಧನ್ವಂತರಿ ಶ್ಲೋಕ ಯಾಕೆ ಇಷ್ಟೊಂದು ಶಕ್ತಿಶಾಲಿಯಾಗಿದೆ, ಇದನ್ನು ನಾವು ಯಾಕೆ ಪ್ರತಿನಿತ್ಯ ಇದನ್ನು ನಾವು ಪಠಿಸಬೇಕು ಅಥವಾ ಕೇಳಬೇಕು ಅಂತ ನೋಡೋಣ. ಇವತ್ತಿನ ಈ ಒಂದು ನಮ್ಮ ಜೀವನದಲ್ಲಿ ನಮಗೆ ತುಂಬಾ ಒತ್ತಡ, ಭಯ, ಅತಿಯಾದ ಚಿಂತೆ ಶುರುವಾಗುತ್ತದೆ. ಇವು ಒಮ್ಮೆ ನಮ್ಮ ಮನಸ್ಸಿನಲ್ಲಿ ಶುರುವಾದರೆ ಇದು ದೇಹದಲ್ಲಿ ನಮಗೆ ರೋಗವಾಗಿ ಪರಿಣಮಿಸುತ್ತದೆ. ಈ ಧನ್ವಂತರಿ ಶ್ಲೋಕವನ್ನು ನಾವು ಕೇಳುವುದರಿಂದ ನಮ್ಮ ಮನಸ್ಸು ಕೂಡ ಶಾಂತಗೊಳ್ಳುತ್ತದೆ, ನೆಗೆಟಿವ್ ಆಲೋಚನೆಗಳು ಕೂಡ ಕಡಿಮೆ ಮಾಡುತ್ತದೆ. ಹಾಗೆಯೇ ದೇಹದಲ್ಲಿ ನಮಗೆ ಯಾವುದೇ ಅನಾರೋಗ್ಯ ಸಮಸ್ಯೆ ಇದ್ದರೂ ಕ್ರಮೇಣ ಹಂತ ಹಂತವಾಗಿ ಇದು ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತು ನಮ್ಮ ಆರೋಗ್ಯ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಉತ್ತಮಗೊಳ್ಳುತ್ತಾ ಹೋಗುತ್ತದೆ. ಇನ್ನೊಂದು ವಿಷಯ ಏನೆಂದರೆ, ಈ ಧನ್ವಂತರಿ ಶ್ಲೋಕವನ್ನು ನಾವು ಪ್ರತಿನಿತ್ಯ ಕೇಳುತ್ತಾ ಹೋದಂತೆ ಇದರಿಂದ ನಮ್ಮ ದೇಹ ತನ್ನಿಂದ ತಾನೇ ನಮಗೆ ಅನಾರೋಗ್ಯ ಸಮಸ್ಯೆ ಇದ್ದರೆ ಅದು ಗುಣಮುಖವಾಗುವ ಆ ಒಂದು ಶಕ್ತಿಯೂ ಕೂಡ ಈ ಒಂದು ಶ್ಲೋಕದಲ್ಲಿ ಅಡಗಿದೆ. ಧನ್ವಂತರಿ ಶ್ಲೋಕದ ಪ್ರಮುಖ ಲಾಭಗಳು: ಮನಸ್ಸಿಗೆ ಶಾಂತಿ, ಅತಿಯಾದ ಭಯ, ಆತಂಕ ಕಡಿಮೆ ಮಾಡಿ ಮನಸ್ಸನ್ನು ಹಗುರಗೊಳಿಸುತ್ತದೆ. ಆರೋಗ್ಯದ ಬಗ್ಗೆ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ನಾನು ಗುಣಮುಖವಾಗುತ್ತಾ ಇದ್ದೇನೆ ಎಂಬ ವಿಶ್ವಾಸ ನಮ್ಮಲ್ಲಿ ಮೂಡುತ್ತದೆ. ದೇಹದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ. ಇಲ್ಲಿ ನಮ್ಮ ರೋಗಕ್ಕಿಂತ ನಮಗೆ ಮನಸ್ಸಿನ ಮೇಲೆ ಆಗುವ ಭಯವೇ ನಮಗೆ ಇನ್ನಷ್ಟು ಅನಾರೋಗ್ಯವನ್ನು ಉಂಟು ಮಾಡುತ್ತದೆ. ಆ ರೀತಿ ನಿಮಗೆ ಆಗಬಾರ್ದು ಅಂತ ಅಂದರೆ ಪ್ರತಿನಿತ್ಯ ನೀವು ಈ ಧನ್ವಂತರಿ ಶ್ಲೋಕವನ್ನು ಕೇಳಿ. ಇದರಿಂದ ನಿಮಗೆ ರೋಗವನ್ನು ಎದುರಿಸುವ ಆತ್ಮವಿಶ್ವಾಸವೂ ಕೂಡ ಹೆಚ್ಚುತ್ತದೆ. ಈ ಧನ್ವಂತರಿ ಶ್ಲೋಕವನ್ನು ನಾವು ಪಠಿಸುವುದರಿಂದ ನಿದ್ರೆ ಸುಧಾರಣೆಯಾಗುತ್ತಾ ಹೋಗುತ್ತದೆ. ಇದನ್ನು ರಾತ್ರಿ ನೀವು ಜಪಿಸಿದರೆ ಮನಸ್ಸು ಶಾಂತವಾಗಿ ನಿದ್ರೆಯೂ ಕೂಡ ಚೆನ್ನಾಗಿ ಬರುತ್ತದೆ. ಆಯುರ್ವೇದದ ಶಕ್ತಿಶಾಲಿಯಾದ ಒಂದು ಆಶೀರ್ವಾದ. ಔಷಧಿಯ ಜೊತೆ ಜಪವನ್ನು ಕೂಡ ನಾವು ಮಾಡಿದರೆ ಅಥವಾ ಈ ಶ್ಲೋಕವನ್ನು ಕೇಳಿದರೆ ಮನಸ್ಸು ಚಿಕಿತ್ಸೆಗೆ ಸ್ಪಂದಿಸಿ ಉತ್ತಮ ಫಲವನ್ನು ನೀಡುತ್ತದೆ. ಇದು ಔಷಧಿಗೆ ಬದಲಾವಣೆ ಅಲ್ಲ, ಆದರೆ ಔಷಧಿಗೆ ಬೆಂಬಲವಾದ ಶಕ್ತಿ. ಈ ಧನ್ವಂತರಿ ಜಪವನ್ನು ಮಾಡುವ ತುಂಬಾ ಸರಳವಾದ ವಿಧಾನ ಅಂತ ಅಂದರೆ, ಬೆಳಿಗ್ಗೆ ಅಥವಾ ರಾತ್ರಿ ಶುದ್ಧ ಮನಸ್ಸಿನಿಂದ ಕನಿಷ್ಠ 11 ಬಾರಿ ಕಣ್ಮುಚ್ಚಿಕೊಂಡು ಧನ್ವಂತರಿ ಧ್ಯಾನವನ್ನು ಮಾಡಬೇಕು. ಒಟ್ಟಾರೆಯಾಗಿ ಹೇಳಬೇಕು ಅಂತ ಅಂದರೆ, ಉತ್ತಮ ಆರೋಗ್ಯಕ್ಕಾಗಿ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರತಿನಿತ್ಯ ಈ ಧನ್ವಂತರಿ ಮಂತ್ರವನ್ನು ಪಠಣೆ ಮಾಡಿ. ಈ ಧನ್ವಂತರಿ ಶ್ಲೋಕವನ್ನು ನೀವು ಪ್ರತಿನಿತ್ಯ ಕೇಳುವುದರಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯ ಮತ್ತು ಶಾಂತಿ ನೆಲೆಸಲಿ. ಈ ಧನ್ವಂತರಿ ಶ್ಲೋಕದ ಪೂರ್ತಿ ವಿಡಿಯೋ ನಿಮಗೇನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಅಲ್ಲಿ ಕೂಡ ಹೋಗಿ ಆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಈ ಧನ್ವಂತರಿ ಶ್ಲೋಕವನ್ನು ನಾವು ಯಾವ ರೋಗ ನಮಗೆ ಬಂದಾಗ ಇದನ್ನು ನಾವು ಪಠಿಸಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ಧನ್ಯವಾದಗಳು.